ಬೆಳಗಾವಿಯಲ್ಲಿ ಅಧಿವೇಶನ ಕರೆಯೋದಕ್ಕೆ ಮುಂದಾಗಿದ್ದಾರೆ. ಚಳಿಗಾಲದ ಅಧಿವೇಶನ ಈಗ ಈ ಕರೆಯೋದಕ್ಕೆ ಮುಂದಾಗಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಲ್ಲ ಅಂದ್ರೆ ಅವಶ್ಯಕ. ಸರ್, ಈಗ ರಾಜ್ಯಸಭೆ ಏನ್ ಮಾಡ್ತಾರೆ ಚಳಿಗಾಲದ ಅಧಿವೇಶನ ಕರೆದು? ಮಳೆಗಾಲದ ಈಗ ಅಡ್ವಾನ್ಸ್ ಆಗಿ ಕರೀತಾರೆ. ಡಿಸೆಂಬರ್ ನಡಬೇಕಾದಂತಹ ಅಧಿವೇಶನವನ್ನ ಈ ಕರೆಯೋದಕ್ಕೆ ಜುಲೈನಲ್ಲಿ ಏನ್ ಕರೀತಾವ್ರ ಈಗ ಅರ್ಜೆಂಟ್ ಅಲ್ಲಿ? ಏನೋ ರೈತರ ಮತ್ತೆ ಕೆಲವು ಪ್ರತಿಭಟನೆಗಳಿಗೆ ಎದುರುಕೊಂಡು ಈ ಕರೀತಿದ್ದಾರೆ ಅಂತ. ಈಗಲೇ ಜನ ಬರೋದಕ್ಕೆ ಬೀದಿಗಳಿಗೆ ಮುಂಚೆನೆ ಮಾಡ್ಬಿಡೋದು ಅಂತ ಹೊರಟವ್ರೆ. ಏನ್ ಕಾಟಾಚಾರದ ನಡೀತದೆ, ಏನ್ ನಡೀತದೆ ಅಲ್ಲಿ ಅಂದ ಅದಕ್ಕೇನು ಅಂತ ಮಹತ್ವ ನಾನು ಕೊಡೋದು. ಸರ್, ಈಗ ರಾಜ್ಯಸಭೆ ಅವಧಿ ಮುಕ್ತಾಯವಾಗಿದೆ. ದೇವೇಗೌಡರು ಮತ್ತೆ ಮರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಜೋರಾಗಿದೆ. ನಾವಂತೂ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ದೇವೇಗೌಡರನ್ನು ಯಾರ ತಮ್ಮ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ. ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿ ನೋಡ್ತಾ ಇದೀವಿ ಅಷ್ಟೇ. ಅದು ಹೊರತುಪಡಿಸಿ ನಮ್ಮ ಗಮನದಲ್ಲಿ ಅದು ಯಾವುದೂ ಇಲ್ಲ. ಸರ್, ಅವಕಾಶ ಕೊಟ್ಟರೆ ದೇವೇಗೌಡರು ಹೋಗ್ತಾರೆ ಮತ್ತೆ? ಅವರಿಗೆ ಇಂಟ್ರೆಸ್ಟ್ ಇದೆಯಾ? ಅದು ಅವ್ರಿಗೆ ಸೇರಿತ್ತು. ಈಗೇನು ಅವರು 63 ಜನ ಇದ್ದಾರೆ. ಅವ್ರ ಪಕ್ಷದಲ್ಲೂ ಹಲವಾರು ಸಮಸ್ಯೆಗಳಿರ್ತವೆ. ನಾನು ಆ ಹಿನ್ನೆಲೆ ಒಳಗೆ ನಾನೇ ಯಾಕೆ ಚರ್ಚೆ ಮಾಡಲಿ ಆ ವಿಷಯದಲ್ಲಿ? ದೇವೇಗೌಡರು ತಾನೇ ಯಾಕೆ ಚರ್ಚೆ ಮಾಡ್ತಾರೆ? ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ದೇರಿನಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅದು ಅಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಒತ್ತಾಯಕ್ಕೆ ಇನ್ನೊಬ್ರು ಆಗ್ತಕ್ಕಂಥದ್ದು ತಪ್ಪಿಸಿ ದೇವೇಗೌಡರು ಮಾಡಿ ಅಂತ ಹೇಳಕ್ಕಾಗತ್ತಾ? ಅದು ಅವ್ರ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ವಿಧಾನ ಪರಿಷತ್ 7 ಸ್ಥಾನ ಖಾಲಾಗ್ತದೆ ಇನ್ನು 3 ವಾರದಲ್ಲಿ. ನಿಮ್ಮ ಪಕ್ಷದಿಂದ ನಮ್ಮದು ನೋಡೋಣ, ಒಂದು ಅಭ್ಯರ್ಥಿ ಆದ್ರೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ತೀವಿ. ನಾವಿರೋದು 19 ಜನ, 29 ಓಟ್ ಬೇಕಾಗಿದೆ. ಅವ್ರೇನಾದ್ರು ಕಾಂಗ್ರೆಸ್ಸಿಂದ ಇನ್ನೊಂದು ಸೀಟ್ ಹಾಕಿದ್ರೆ ಅದು ಮತ್ತಿನ್ನ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೀತದಲ್ಲ. ಅದಕ್ಕೆ ನಾವೊಂದು ಅಭ್ಯರ್ಥಿ ಹಾಕೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದು ನೋಡ್ತೀವಿ. ಸರ್, GBS ಚುನಾವಣೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದೀರಿ. ಯಾವ ರೀತಿಯಾಗಿ ಸರ್ ತಯಾರಿ? ನಮ್ಮ ಪಕ್ಷನೂ ತಯಾರಿ ಮಾಡಬೇಕಲ್ಲ. ಈಗ ನಾವು 369 ವಾರ್ಡ್ನಲ್ಲಿ ಈಗಾಗಲೇ ಏನು ಮೀಸಲಾತಿಗಳು ತೀರ್ಮಾನ ಆಗಿದೆ. ನಾವು ನಮ್ಮ ಪಕ್ಷದ ವತಿಯಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ವಾರ್ಡ್ನ ಅಧ್ಯಕ್ಷರುಗಳೇನಿದ್ದಾರೆ ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಂದ ನಮ್ಮ ಪಕ್ಷದ ಒಂದು ಶಕ್ತಿ ಏನು, ಎಷ್ಟು ಅಭ್ಯರ್ಥಿಗಳು ನಿಲ್ಲಕ್ಕೆ ತಯಾರಾಗಿದ್ದಾರೆ, ಇದೆಲ್ಲ ನಾವು ಮಾಹಿತಿಗಳು ಸಂಗ್ರಹ ಮಾಡಿಡಬೇಕಲ್ಲ. ಅದಕ್ಕೆಲ್ಲ ನಡೀತದೆ. ಯಾವ ಮೀಟಿಂಗ್ ಏನಾದ್ರು ಇದೆಯಾ ಸರ್? ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನೀವು ಮೀಟಿಂಗ್ ಏನಾರು ಇದೆಯಾ? ಈ ಕ್ಷಣದವರೆಗೆ ಅದರ ಬಗ್ಗೆ ನಾವೇನು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಸಮಯ ಬೇಕು ಅಂತ ಕಾಣಿಸ್ತದೆ. ಸೊ ಹಿಜಾಬ್ ವಿಷಯದಲ್ಲಿ ಕೂತು ಚರ್ಚೆ ಮಾಡ್ಲಿಕ್ಕೆ ನಾವು ಓಪನ್ ಇದ್ದೇವೆ. ಅದರಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ನಮಗಿಲ್ಲ. ನಮ್ಮ ಪಾರ್ಟಿ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದರೆ ಮೈತ್ರಿ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ತಯಾರಾಗಿದೆ. ಆದರೆ ನಮ್ಮ ಪಕ್ಷದ ವತಿಯಿಂದ ನಾವು ಅಭ್ಯರ್ಥಿಗಳನ್ನು ತಯಾರು ಮಾಡಿರ್ಬೇಕಲ್ಲ, ಆ ದೃಷ್ಟಿಯಿಂದ ಮೀಟಿಂಗ್ ಮಾಡ್ತಾರೆ. ಅದು ಆ ಥರ ಈಗಲೇ ಯಾಕೆ ಅನ್ಕೋಬೇಕು? ಹೊಂದಾಣಿಕೆ ಆಗಲ್ಲ, ಅದಕ್ಕೆ ನೀವೇನು ಮಾಡ್ತೀರಿ ಅನ್ನೋದು ಈ ಪ್ರಶ್ನೆಗಳು ಈಗ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಮೈತ್ರಿಯ ನಮ್ಮ ಹೊಂದಾಣಿಕೆ ಏನಿದೆ ಎಲ್ಲೂ ಅದಕ್ಕೆ ವಿಶ್ವಾಸದ ಕೊರತೆ ಇರಬಾರದು. ಆ ನಿಟ್ಟಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಮಧು ಬಂಗಾರಪ್ಪ ಮತದಾನ ಬಿಡಿ, ಅದು ನಮ್ಮ